ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆಯಲಾಗಿದೆ. ಇತ್ತ ಸಿಎಂ ಸಿದ್ದರಾಮಯ್ಯನವರು ಕೂಡ ಪೊಲೀಸರ ಹತ್ರ ಮಾಹಿತಿಯನ್ನು ಪಡೆದಿದ್ದಾರೆ. ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರನಿಗೆ ಭಾರೀ ಸಂಕಷ್ಟ ಎದುರಾಗಿದೆ. ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರನಿಗೆ ಭಾರೀ ಸಂಕಷ್ಟ. ಮಹಿಳಾ ಅಧಿಕಾರಿ ಅವಾಚ್ಯ ಶಬ್ದಗಳ ನಿಂದನೆ ಪ್ರಕರಣ ಸಂಬಂಧ ಪೊಲೀಸರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿರುವ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ. ಭದ್ರಾವತಿ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಮಗನ ದರ್ಪಕ್ಕೆ ಕಡಿವಾಣ ಬೀಳುತ್ತಾ. ಹಾಗಾದ್ರೆ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆಯ ಆರೋಪ ಈಗ ಎದುರಿಸ್ತಾ ಇದ್ದಾರೆ ಶಾಸಕ ಬಿಕೆ ಸಂಗಮೇಶ್ ಅವರ ಪುತ್ರ ಬಸವೇಶ್. ನಿನ್ನೆಯಿಂದಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ಈಗಾಗಲೇ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ. ಹೇಳ್ರಿ, ಫೋನ್ ಇಸ್ಕೊಂಡಿದ್ದೀನಲ್ಲ, ಹೇಳಿ ಹೇಳಿ. ಈಗ ನೀವು ಅಲ್ಲಿ ಹೋಗ್ತೀನಿ, ನೀವು ಏನು ಹೇಳಿ, ನೀವೇನು ಡಕಾತಿ ಮಾಡ್ತೀನಿ, ನೀವು ಡಕಾತಿ ಮಾಡ್ತೀನಿ. ನೀವು ಏನು ಮಾಡ್ತಾ ಇದ್ದೀವಿ? ನಾವು ರೈಡಿಗೆ ಬಂದಿದ್ದೀವಿ. ಇಲ್ಲಿ ತಾಕತ್ತಿದ್ರೆ ಹೇಳ್ತಾ ಹೇಳ್ತೀನಿ. ಹಾಂ, ಹೇಳ್ರಿ, ಹೇಳಿ ಹೇಳಿ ಹೇಳಿ. ಬಸವಣ್ಣ ಮಾಡ್ತಾ ಮೇಡಮ್, ಬಸವಣ್ಣ. ಹಾಂ, ನೀವು ಹೇಳಿ ಹೇಳಿ. ಏನ್ ಮಾಡ್ತೀರಿ ಮೇಡಮ್? ಮೇಡಮ್ ಏನ್ ಕಳ್ತನ ಮಾಡ್ತಿದೀವ? ಹಲೋ ಹೇಳಿ ಅಣ್ಣ, ಆಯ್ತು, ಅಲ್ಲೇ ಆಗಿರ್ತೀನಿ. ನಮ್ಮ ಬರ್ತಾರೆ, ಕಳಿಸ್ತೀನಿ, ಅಲ್ಲಿ ಹೇಳ್ತೀನಿ. ಕಳ್ಸೋಣ ಸರ್. ಹೇಳಿ. ಅಣ್ಣ ಮಾತಾಡ್ತಾರೆ. ಯಾವ ಅಣ್ಣ? ಬಸವಣ್ಣ. ಕೊಡಿ, ಮೇಡಮ್ ಕೊಡ್ರಿ. ಮೇಡಮ್ ತಗೊಳ್ರಿ. ಅಲ್ಲ, ಏನು ಗಾಡಿ ಮೈ ಮೇಲೆ ನೋಡಿರಿ ಅಂತೀರಲ್ಲ, ಯಾಕೆ? ಅಲ್ಲ, ಹೇಳಿದ್ರಲ್ಲ, ಈಗ ರೆಕಾರ್ಡ್ ಮಾಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಜಣ್ಣ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳೋಣ. ಅವ್ರ ಮಗ ಇರ್ಬೋದು, ಇನ್ನೊಬ್ಬರ ಮಗ ಇರ್ಬೋದು, ಯಾರೇ ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳನ್ನು ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡತಕ್ಕಂಥದ್ದು ಶಿಕ್ಷಾರ್ಹವಾದ ಅಪರಾಧ. ಆ ಶಿಕ್ಷಾರ್ಹವಾದ ಅಪರಾಧವನ್ನು ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒತ್ತಾಯ. ಅವ್ರ ಮಗ ಇರ್ಬೋದು, ಇನ್ನೊಬ್ಬರ ಮಗ ಇರ್ಬೋದು, ಯಾರೇ ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳನ್ನು ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡತಕ್ಕಂಥದ್ದು ಶಿಕ್ಷಾರ್ಹವಾದ ಅಪರಾಧ. ಆ ಶಿಕ್ಷಾರ್ಹವಾದ ಅಪರಾಧವನ್ನು ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒತ್ತಾಯ. ಅವ್ರ ಮಗ ಇರ್ಬೋದು, ಇನ್ನೊಬ್ಬರ ಮಗ ಇರ್ಬೋದು, ಯಾರೇ ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳನ್ನು ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡತಕ್ಕಂಥದ್ದು ಶಿಕ್ಷಾರ್ಹವಾದ ಅಪರಾಧ. ಆ ಶಿಕ್ಷಾರ್ಹವಾದ ಅಪರಾಧವನ್ನು ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒತ್ತಾಯ.